Hello students, today we are learning statistics. So first we'll start with the unit introduction. We'll understand what is statistics is about. The words as we understood, the statistics is the science of statistics because it's used in numerical variables, dependent and independent, and the tools are there for the statistics. In the same way, the definition we'll see. The statistics are numerical statement of facts in any department of enquiry placed in relation to each other. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಫ್ ಎನ್ಕ್ವೈರಿನಲ್ಲಿ ವಿ ಯೂಸ್ ದ ನ್ಯೂಮರಿಕಲ್ ಡೇಟಾ ಇನ್ ಪ್ಲೇಸ್ ಆಫ್ ರಿಲೇಷನ್ ಟು ಈಚ್ ಅದರ್. ಒಂದು ವೇರಿಯಬಲ್ ಇನ್ನೊಂದು ವೇರಿಯಬಲ್ನ ರಿಲೇಷನ್ ನಾವು ನೋಡೋದಕ್ಕೆ ಅಥವಾ ಅನಲೈಸ್ ಮಾಡೋದಕ್ಕೆ, ಇಂಟರ್ಪ್ರಿಟ್ ಮಾಡೋದಕ್ಕೆ ತಗೊಳ್ಳೋಂಥ ಫ್ಯಾಕ್ಟ್ಸನ್ನು ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ಬೋಲ್ಬೋದು. ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಮೇ ಬಿ ಡಿಫೈನ್ಡ್ ಆಸ್ ದ ಸೈನ್ಸ್ ಆಫ್ ಕಲೆಕ್ಷನ್, presentation, analysis and interpretation of numerical data. It's a science. Statistics is a science where we do the collection. It's a comma vervakili. It's a science of collection, presentation, analysis and interpretation. ನಾವೇನು ಕಲೆಕ್ಟ್ ಮಾಡ್ತೀವಿ ಇನ್ಫಾರ್ಮೇಷನ್ನ, ಅದನ್ನು ಒಂದು ವೇನಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಮೇ ಬಿ ಇಟ್ಸ್ ಡಯಾಗ್ರಾಮ್ ಆರ್ ಚಾರ್ಟ್ ಆರ್ ಗ್ರಾಫಲ್ಲಿ ಪ್ರೆಸೆಂಟ್ ಮಾಡಿ ಅದನ್ನು ಅನಲೈಸ್ ಮಾಡ್ತೀವಿ. ವೈ ಇಟ್ ಈಸ್ ಲೈಕ್ ದಿಸ್, ವೈ ಇಟ್ ಈಸ್ ಲೈಕ್ ದ್ಯಾಟ್ ಅಂತ ಅನಲೈಸ್ ಮಾಡಿಬಿಟ್ಟು ದೆನ್ ವಿಲ್ ಗಿವ್ ದ ಇಂಟರ್ಪ್ರಿಟೇಷನ್. ನಮ್ಮದೇ ಆದ ಒಂದು ಕನ್ಕ್ಲೂಷನ್ ಕೊಡ್ತೀವಿ. ದಟ್ ವಿಲ್ ಹೆಲ್ಪ್ ಇನ್ ದ ಡಿಸಿಷನ್ ಮೇಕಿಂಗ್ ಆರ್ ಫರ್ದರ್ ಇನ್ವೆಸ್ಟಿಗೇಷನ್ ಆರ್ ರಿಸಲ್ಟ್. So this Croxton and Cowden definition holds good. The second one holds good for the statistics. Let us see ನೋಡೋಣ ಇವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ವಾಟ್ ಈಸ್ ದ ಸ್ಟ್ಯಾಟಿಸ್ಟಿಕ್ಸ್? ಸ್ಟ್ಯಾಟಿಸ್ಟಿಕಲ್ enquiry is to get information from mass of observation with regard to the group behavior of individual items. Example, aggregate of figures related to production, sale, profit or different times is called statistics. ಅಗ್ರಿಗೇಟ್ ಅಂದರೆ ಇವಾಗ 1000 lakhs ಟುಗೆದರ್ ಇನ್ಫಾರ್ಮೇಷನ್ ಇದೆ. ಆ 1000 lakhs ಟುಗೆದರ್ ಇನ್ಫಾರ್ಮೇಷನ್ ನಾವು ಏನು ಮಾಡ್ತೀವಿ, ಕಂಡೆನ್ಸ್ ಮಾಡ್ತೀವಿ. ಸೊ ವಿಲ್ ಟೇಕ್ ದ ಫಿಗರ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ವಿಲ್ ಕಂಡೆನ್ಸ್. ಆವ್ರೇಜ್ ಮಾಡೋದು ಅಂದರೆ ಗೊತ್ತಲ್ಲ ನಮಗೆ, ಟೋಟಲ್ ಡಿವೈಡೆಡ್ ಬೈ ನಂಬರ್ ವಿಲ್ ಕಮ್ ಟು ದ ಆವ್ರೇಜ್. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ ಇನ್ ಅಗ್ರಿಗೇಟಿಂಗ್. ದೊಡ್ಡ ಇನ್ಫಾರ್ಮೇಷನ್ನ ನಾವು ಕಂಡೆನ್ಸ್ ಮಾಡ್ಬೋದು. ನೆಕ್ಸ್ಟ್, ಇಟ್ ಈಸ್ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ಆಬ್ವಿಯಸ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಅಬೌಟ್ ನ್ಯೂಮರಿಕಲ್ expressions like numbers. It's numbers. Numerical expression of the observed fact in terms of quantitative standards of particular scores could be regarded as statistics. ಯಾವುದೇ ಒಂದು ನ್ಯೂಮರಿಕಲ್ ಫ್ಯಾಕ್ಟ್ನ ಕ್ವಾಂಟಿಫೈಯಿಂಗ್ ಅಂದರೆ ನಾವು ಅದನ್ನು ನಂಬರ್ಸಲ್ಲಿ ಬರಿತೀವಿ.
ಒಂದು ಸ್ಕೋರ್ಸ್ನ ಕೊಡ್ತೀವಿ ಅಥವಾ ನಂಬರ್ಸಲ್ಲಿ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ಆಲ್ಸೋ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ಹ್ಯಾಸ್ ಅ ಪ್ರೀ-ಡಿಟರ್ಮೈನ್ಡ್ ಪರ್ಪಸ್. ಯಾವುದೇ ಒಂದು ಕಾರಣಕ್ಕೋಸ್ಕರ ಈ ಸ್ಟ್ಯಾಟಿಸ್ಟಿಕಲ್ ಡೇಟ್ನ ತೊಗೊಂಡಿರ್ತೀವಿ, ಕಲೆಕ್ಟ್ ಮಾಡಿರ್ತೀವಿ, ಅದನ್ನು ಪ್ರೆಸೆಂಟ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ. ಓಕೆ, ಆ್ಯಂಡ್ ದೋಸ್ ಪ್ರೀ-ಡಿಟರ್ಮೈನ್ಡ್ ಪರ್ಪಸ್ ಫಿಗರ್ಸ್ ಏನೇ ಇದ್ರೂ ವಿ ಹ್ಯಾವ್ ಟು ಬಿ ಡೂ ಇಟ್ ಕಲೆಕ್ಟೆಡ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್ ಥ್ರೂ ಸಮ್ ಸೂಟಬಲ್ ಪ್ಲ್ಯಾನ್. ಅಂದರೆ ಟೂಲ್ಸ್ ಇಟ್ಕೊಂಡು ಹೇಗೆ ಮಾಡಬೇಕು ಅಂದ್ಕೊಂಡು ಮಾಡೋದು. ಸೊ ಆ್ಯಸ್ ಟು ಮೇಕ್ ದ ಫಿಗರ್ ಫ್ರೀ ಫ್ರಮ್ ಬಯಾಸ್ ಆ್ಯಂಡ್ ಎರರ್. ಸೊ ದ್ಯಾಟ್ ಯಾವುದೇ ರೀತಿಯಾದ ಅಲ್ಲಿ ಪಾರ್ಶಾಲಿಟಿ ಇರಬಾರ್ದು, ಯಾವುದೇ ರೀತಿಯಾದ ಎರರ್ಸ್ ಇರಬಾರ್ದು. ಸೊ ಇಟ್ ಈಸ್ ಡಿಟರ್ಮೈನ್ಡ್ ವಿತ್ ದ ಪರ್ಪಸ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ is comparability. Comparability in the main aim of the statistical data is to compare the study. ಒಂದರಿಂದ ಇನ್ನೊಂದು ಕಂಪೇರ್ ಮಾಡೋದು. ಇದಕ್ಕಿಂತ ಇದೆಷ್ಟು ಸೇಲ್ ಆಯಿತು ಅಥವಾ ಎಷ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಹೌ ಇಟ್ ಈಸ್ ಹ್ಯಾಪನಿಂಗ್, ಇಂಡಿಯಾಗಿಂತ ಬೇರೆ ಕಂಟ್ರೀಸ್ ಯಾವುದು ಇಂಪ್ರೂವ್ ಆಗ್ತಾ ಇದೆ. ಸೊ ಹೌ ಈಸ್ ಕರ್ನಾಟಕ ಈಸ್ ಡೂಯಿಂಗ್ ಇನ್ COVID situation than Maharashtra, which is worstly affected. So here what is basic ಆಗಿರೋದು ಪರ್ಪಸ್ಸು ಕಂಪ್ಯಾರಿಟಿವ್ ರಿಲೇಟಿವ್ ಸ್ಟಡಿ. ಅಲ್ಲಿಗೆ ಇಲ್ಲಿಗೆ ನಾವು ಕನೆಕ್ಷನ್ನ ನೋಡ್ತೀವಿ. ದಿಸ್ ಇಸ್ ದ ಕಂಪ್ಯಾರಬಿಲಿಟಿ. ಆ್ಯಂಡ್ ಲೆಟ್ ಅಸ್ ಸಿ ದ ಆಬ್ಜೆಕ್ಟಿವ್. ಏನಪ್ಪ ಆಬ್ಜೆಕ್ಟಿವ್, ಯಾಕೆ ನಾವು ಈ ಸ್ಟ್ಯಾಟಿಸ್ಟಿಕ್ಸ್ನ ಕಲಿಬೇಕು? ಟು ಇಂಪ್ರೂವ್ ದ ಅನ್ನೋನ್ ಆ್ಯಂಡ್ ಟು ಕಾಸ್ಟ್ ಲೈಟ್ ಅಪಾನ್ ದ ಸ್ಟ್ಯಾಟಿಸ್ಟಿಕ್ಸ್ out of facts and figures. Whatever the facts and figures ಇದೆ ಅದು ಎಕ್ಸಾಕ್ಟಾಗಿ ಏನು ಹೇಳುತ್ತೆ ನಮಗೆ. ವಿ ಹ್ಯಾವ್ ಟು ಪುಟ್ ಅ ಲೈಟ್ ಆನ್ ದ ಫ್ಯಾಕ್ಟ್ಸ್, ಫಿಗರ್ಸ್. ಏನು ಎಕ್ಸಾಕ್ಟಾಗಿ ಏನು ಹೇಳುತ್ತೆ, ಎಷ್ಟು ಇನ್ಕ್ರೀಸ್ ಆಯಿತು. ಇವಾಗ ಜಸ್ಟ್ ವಿ ಕ್ಯಾನ್ ಗಿವ್ ದ ನಂಬರ್ಸ್. ಅದನ್ನು ಒಂದು ಚಾರ್ಟ್ ರೂಪದಲ್ಲಿ ಹಾಕೋತಾ ಬಂದಾಗ ಅಥವಾ ಒಂದು ಪರ್ಸೆಂಟೇಜ್ ರೂಪದಲ್ಲಿ ಹಾಕೊಂಡು ಬರ್ತಾ ಇದ್ದಾಗ ವಿಲ್ ಕಮ್ ಟು ನೋ ದ ಎಕ್ಸಾಕ್ಟ್ what I can say is the result we can come to know. ಅಥವಾ ನಮಗೆ ಬೈಫರ್ಕೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಜಸ್ಟ್ ಪುಟ್ ಅ ಲೈಟ್ ಆನ್ ದ ಟ್ರೂತ್ ಅಂತ ಹೇಳ್ಬೋದು. ಫಾರ್ ದಟ್ ಪರ್ಪಸ್ ಟು ಎನೇಬಲ್ ಕಂಪ್ಯಾರಿಸನ್ ಟು ಮೇಕ್ ಬಿಟ್ವೀನ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಅಗೇನ್ ಇಟ್ಸ್ ಅ ಕಂಪ್ಯಾರಿಸನ್. ಪಾಸ್ಟ್ ಹೆಂಗಿತ್ತು, ಲಾಸ್ಟ್ ಇಯರ್ ಹೆಂಗಿತ್ತು, ಲಾಸ್ಟ್ ಕೋವಿಡಲ್ಲಿ ಎಷ್ಟು ಜನ ಪಾಸಿಟಿವ್ ಆಯಿತು, ಎಷ್ಟು ಜನ ಸತ್ರು, ಎಷ್ಟು ಡಿಸ್ಚಾರ್ಜ್ ಆದರು, ಹೆಂಗೆ ಆಯಿತು, ಈ ಸರಿ ಫಸ್ಟ್ ವೇವಲ್ಲಿ ಹೆಂಗೆ, ಸೆಕೆಂಡ್ ವೇವಲ್ಲಿ ಹೆಂಗೆ. ಸೊ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್, ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಲರ್ನ್. ಟು ಥ್ರೋ ಲೈಟ್ ಆನ್ ದ ರೀಸನ್ಸ್ ಆಫ್ ಚೇಂಜ್, ಎಫೆಕ್ಟ್ ಆಫ್ ಚೇಂಜಸ್, ಪ್ಲ್ಯಾನ್ ಫಾರ್ ಫ್ಯೂಚರ್. ಈವನ್ ನಾವೇನು ಬರೀ ಪಾಸ್ಟ್ ಪ್ರೆಸೆಂಟ್ ನೋಡಿದ್ವಿ, ವಿ ಕ್ಯಾನ್ ಗೋ ಫಾರ್ ಫ್ಯೂಚರ್, ವಿ ಕ್ಯಾನ್ ಪ್ರಿಡಿಕ್ಟ್ ಆಲ್ಸೋ. ನೆಕ್ಸ್ಟು ಟೂಲ್ಸ್ ಎಲ್ಲ ಇದೆ. ದೇರ್ ಆರ್ ಫಾರ್ಮುಲಾಸ್, ದೇರ್ ಆರ್ ಟೂಲ್ಸ್ ವಿಚ್ ಯು ಕ್ಯಾನ್ ಯೂಸ್ ಫಾರ್ ಪ್ರಿಡಿಕ್ಷನ್ ಆಫ್ ಅ ಸೇಲ್ಸ್ ಇರ್ಬೋದು, ಪ್ರಿಡಿಕ್ಷನ್ ಆಫ್ ಸಮಥಿಂಗ್ ಎಲ್ಸ್ ಅಲ್ಲ. ಇವಾಗ ಹವಾಮಾನ ವರದಿಗಳು ಹೆಂಗೆ ಬರುತ್ತೆ, ವಿ ಆರ್ ಪ್ರಿಡಿಕ್ಟಿಂಗ್ ಇಟ್. ಸೊ ಇನ್ ಸೇಮ್ ವೇ ಸ್ಟ್ಯಾಟಿಸ್ಟಿಕ್ಸ್ ಹಳೇ ಡೇಟಾನ ನೋಡಿ ನಾವು ಮುಂದೆ ಏನಾಗ್ಬೋದು, ಏನೇನು ಚಾನ್ಸಸ್ ಇರುತ್ತೆ, ಈ ಪರ್ಟಿಕ್ಯುಲರ್ ಫ್ಯೂಚರ್ ಪ್ಲ್ಯಾನ್. ಇವಾಗ ನೀವು ಕ್ರಿಕೆಟಲ್ಲಿ ನೋಡಬೇಕಾದ್ರೆ ವಾಟ್ ಆರ್ ದ ರನ್ ರೇಟ್ ದೇ ವರ್ ಡೂಯಿಂಗ್, ನೆಕ್ಸ್ಟು 50 ಓವರ್ಸಲ್ಲಿ ಅಥವಾ 20 ಅಂತಂದರೆ 20 ಓವರಲ್ಲಿ ಎಷ್ಟು ಹೊಡಿಬೋದು ಅಂತ ಅಲ್ಲೇ ಫ್ಯೂಚರ್ ಎಸ್ಟಿಮೇಟೆಡ್ ಆರ್ ವಿ ಕ್ಯಾನ್ ಸೇ ಮುಂದೆ ಇಷ್ಟು ರನ್ ರೇಟ್ ಆದರೆ ಇಷ್ಟು ರನ್ಸ್ ಬರ್ಬೋದು ಅಂತ ಎಲ್ಲ ಅವರೇ ಎಸ್ಟಿಮೇಷನಲ್ಲೇ ಕೊಟ್ಟಿರ್ತಾರೆ. ಸೊ ದಟ್ಸ್ ಹೌ ವಿ ಕ್ಯಾನ್ ಪ್ಲ್ಯಾನ್ ದ ಫ್ಯೂಚರ್ ಆ್ಯಂಡ್ ಹ್ಯಾಂಡಲ್ ಅನಾಲಿಸಿಸ್ ಆ್ಯಂಡ್ ಡ್ರಾ ವ್ಯಾಲಿಡ್ ರೆಫರೆನ್ಸಸ್. ಹಿಯರ್ ಅಕಾರ್ಡಿಂಗ್ ಟು ದೋಸ್ ಇನ್ಫಾರ್ಮೇಷನ್, ಆ ಇನ್ಫಾರ್ಮೇಷನ್ ಏನು ಸಿಗ್ತಾ ಇದೆ ಸ್ಟ್ಯಾಟಿಸ್ಟಿಕ್ಸಿಂದ, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ಕಲೆಕ್ಟ್ ಮಾಡಿಕೊಂಡು ನಾವೇನು ಒಂದು ರೆಪ್ರೆಸೆಂಟ್ ಮಾಡ್ತಾ ಇದ್ವಿ, ಫಾರ್ಮುಲಾಸ್ ಹಾಕೊಂಡು ಏನಲ್ಲಿ ಬರ್ತಾ ಇದೆ, ಅಲ್ಲಿಂದ ನಾವೇನು ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಓ ಇದು ಈ ಥರ ಇದೆ. ದೆನ್ ವಿ ಕ್ಯಾನ್ ಹ್ಯಾವ್ ಇನ್ಫರೆನ್ಸಸ್. ಇನ್ಫರೆನ್ಸಸ್ ಅಂದರೆ ಈ ಇನ್ ಪರ್ಟಿಕ್ಯುಲರ್ ರಿಸಲ್ಟಿಂದ ನಾವೇನು ಮಾಡ್ಬೋದು, ವಿ ಕ್ಯಾನ್ ಟೇಕ್ ಔಟ್ ದ ನೆಕ್ಸ್ಟ್ ಆ್ಯಸ್ ಅ ಸೆಡ್ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡ್ಕೋಬೋದು. ಆಯಿತಾ. ಇನ್ಫರೆನ್ಸಸ್ ಅಂದರೆ ವಿ ಆರ್ ಟೇಕಿಂಗ್ ಆ್ಯಸ್ ಅ ರೆಫರೆನ್ಸಸ್. That's a valid references because it's a reliable, as I said, it's a reliable and it's accurate information gives, statistics gives accurate, I can say reliable information gives. It helps to
drawing conclusion from facts affected by a multiplicity of causes. Even there are so many multiplicity ಅಂದರೆ ಬೇರೆ ಬೇರೆ ಮೂರ್ನಾಲ್ಕು ಥರ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅಂತ ಬಂದಾಗಲೂ ಸಮೇತ ವಿ ಕ್ಯಾನ್ ಡ್ರಾ ಕನ್ಕ್ಲೂಷನ್. ಅದರಲ್ಲಿ ನಾವು ಒಂದು ರಿಸಲ್ಟ್ನ ತರ್ಬೋದು ಅಥವಾ ಒಂದು ಕನ್ಕ್ಲೂಷನ್ನ ತರ್ಬೋದು, ಇಂಟರ್ಪ್ರಿಟ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಇಟ್ ಈಸ್ ನಾಟ್ ದ ಬರೀ ಎರಡು ಆಸ್ಪೆಕ್ಟ್ ಇದೆ, ಓಕೆ ಇದರಿಂದ ಇದನ್ನು ಹೋಲಿಸಿದ್ರೆ ಇದು ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ಇಫ್ ವಿ ಹ್ಯಾವ್ 5 to 6 ಮಲ್ಟಿಪಲ್ ಥಿಂಗ್ಸ್ ಒಟ್ಟಿಗೆ ಬಂದಾಗ ಯಾವುದನ್ನ ಬೆಸ್ಟ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಆಲ್ಸೋ ವಿ ಕ್ಯಾನ್ ಟೇಕ್ ಅ ಕನ್ಕ್ಲೂಷನ್ ಬೈ ಒಂದೊಂದು ರಿಸರ್ಚ್ ಮಾಡಿ, ಒಂದೊಂದ್ರ ಮೇಲೂ ರಿಸರ್ಚ್ ಮಾಡಿ, ಇದು ಹೇಗೆ ಅದು ಹೇಗೆ ಅಂತ ನೋಡಿಕೊಂಡು ವಿ ಕ್ಯಾನ್ ಕಮ್ ಟು ಅ ಕನ್ಕ್ಲೂಷನ್. ಸೊ ದಿಸ್ ಆರ್ ಆಲ್ ಥಿಂಗ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಫರ್ದರ್. ನಿಮಗೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಪ್ರಾಬ್ಲಮ್ಸ್ ಮಾಡಿದಾಗ ಯಾವ್ಯಾವ ಟೂಲ್ಸ್ನ ಯೂಸ್ ಮಾಡಿ ಹೇಗೆ ನಾವು ರಿಸಲ್ಟ್ಸ್ನ ತರ್ಬೋದು, ಹೇಗೆ ಅನಾಲಿಸಿಸ್ ಮಾಡ್ಬೋದು ಅನ್ನೋದನ್ನು ನೋಡ್ಬೋದು. ನೆಕ್ಸ್ಟ್ ವಿಲ್ ಸಿ ದ ಸ್ಕೋಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ದ ವೇರಿಯಸ್ ಫೀಲ್ಡ್. ಹೇಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ ಆಗುತ್ತೆ ಬೇರೆ ಬೇರೆ ಫೀಲ್ಡಲ್ಲಿ. As I said earlier, it is helpful in every aspect. It's called science of universe, science of kings. ಅಲ್ಲ, that means it is useful for all the subjects. ಎಲ್ಲ ಕಡೆ ಇದು ಅಪ್ಲೈ ಆಗುತ್ತೆ. So let us see what are the areas it is applicable more. In economics, the problems are studied by the use of statistical methods. ಎಕನಾಮಿಕ್ ಲಾಸ್ ಇರ್ಬೋದು, ಮತ್ತು ಎಕನಾಮಿಕ್ ಹೇಗೆ ಗ್ರೋತ್ ಆಗ್ತಿದೆ ಅನ್ನೋದನ್ನು ನೋಡ್ಬೋದು. ಆ್ಯಂಡ್ ದೋಸ್ ಸ್ಟಡೀಸ್ ಕ್ಯಾನ್ ಬಿ ಡನ್ ಬೈ ದ ಕಲೆಕ್ಷನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡೇಟಾ, ಆಯಿತಾ. ಆ್ಯಂಡ್ ದೇ ಗಿವ್ ದ ಅಕ್ಯುರೇಸಿ ಇನ್ ದ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ನ ತಗೊಂಡು ದೋಸ್ ಪೀಪಲ್ ಎಕನಾಮಿಕ್ಸ್ ಯಾರು those who are dealing with economics, they can have these results as inference, reference ಅಂತ ತಗೊಂಡು they can take any decisions. ಓಕೆ, ಇದನ್ನು ಎಕನಾಮಿಕ್ಸು ಮತ್ತು ಈ ಸ್ಟ್ಯಾಟಿಸ್ಟಿಕ್ಸ್ ಎರಡೂ ಸೇರಿ ನಾವು ದ ನ್ಯೂ ಡಿಸಿಪ್ಲಿನ್ ಆರ್ ನ್ಯೂ ಸಬ್ಜೆಕ್ಟ್ ಅಂತ ಹೇಳ್ಬೋದು, ಎಕನಾಮೆಟ್ರಿಕ್ಸ್ ಅಂತ ಇದೆ. ದೀಸ್ ಎಕನಾಮೆಟ್ರಿಕ್ಸ್ ಕ್ಯಾನ್ ಬಿ ಯೂಸ್ಡ್. ಮುಂದೆ ನೀವು ಎಕನಾಮಿಕ್ಸ್ ತೊಗೊಂಡಿದ್ದಿದ್ರೆ ಯು ವುಡ್ ಹ್ಯಾವ್ ಗಾಟ್ ಇಟ್. So in the same way, in business, like comparative study of businesses, and business people face some shortages, overstocking, crisis. So ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಟೂಲ್ಸ್ನ ಯೂಸ್ ಮಾಡ್ತಾರೆ. ಎಜುಕೇಷನಲ್ಲಿ ಇಟ್ಸ್ ಅ ವೈಡ್ಲಿ ಯೂಸ್ಡ್ ಸಬ್ಜೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್. there are n number of tools we are involved in the statistics. astronomy, astronaut study, eclipse ಅಂದರೆ ಗ್ರಹಣಗಳು, ಇಶ್ಯೂಸ್, ಯಾವಾಗ ಈ ಕಾಮೆಟ್ಗಳು ಬರುತ್ತೆ ಅಂತ ನಮಗಿಂತ ಮುಂಚೆ ಈ ಅಸ್ಟ್ರಾನಮರ್ಸ್ಗೆ ಗೊತ್ತಿರುತ್ತೆ. ಓಕೆ, ಸೊ ದೋಸ್ ಥಿಂಗ್ಸ್ ದೇ ವಿಲ್ ಲರ್ನ್ ವಿತ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. So in the same way, accounting, banking, investment, in insurance also, it is very much useful. Okay, in medical sciences, as we know, as you are seeing, ನೀವೇ ನೋಡ್ತಿರಂಗೆ ನಾವು ಕೋವಿಡ್ ಸಿಚುವೇಷನಲ್ಲಿ ಎಷ್ಟು ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ ಆಗ್ತಾ ಇದೆ. ಹೌ ವಿ ಹ್ಯಾವ್ ಟು ಡಿಫೀಟ್ ಕರೋನಾ, ಹೇಗೆ ಡಿಫೀಟ್ ಕರೋನಾ ಮಾಡೋದು ಅಂತ ಸ್ಟ್ಯಾಟಿಸ್ಟಿಕ್ಸ್ ಇಸ್ ವೆರಿ ಮಚ್ ಯೂಸ್ಫುಲ್. ವಾರಲ್ಲೂ ಅಷ್ಟೇ, war is also one place we can use statistics. Let us see the functions of statistics. It prevents facts in a definite numerical form. So that means it gives the information of fact in a definite numerical form. And the numerical ಅಲ್ಲಿ numbers ಅಲ್ಲಿ definite ಆಗಿ this statistics gives the information. It is not prevents, it provides. Okay, it provides fact in a definite numerical form. Okay, next is it simplifies the complex of the data. ದೊಡ್ಡ ಡೇಟಾ ಇರುತ್ತೆ, ಆ ಡೇಟಾನೆಲ್ಲ ಏನೋ ಸಿಂಪಲ್ ಆಗಿ ಇನ್ಫಾರ್ಮೇಷನ್ ಕೊಡುತ್ತೆ. ಅಥವಾ ನಾವು ಜಸ್ಟ್ ಗ್ರಾಫಲ್ಲಿ ಹಾಕ್ಬೋದು ಅಥವಾ ಒಂದು ಚಾರ್ಟ್ ಮಾಡ್ಕೋಬೋದು, ಆಯಿತಾ. ಆ ಥರನ ಒಂದು ಸಿಂಪಲ್ ಫಾರ್ಮಲ್ಲಿ ಬಿಗ್ ಡೇಟಾನ ಕೊಡುತ್ತೆ. Next, it provides a technique of comparison. This
ಸ್ಟ್ಯಾಟಿಸ್ಟಿಕ್ಸ್ ಏನು ಕಂಪ್ಯಾರಿಸನ್ಗೆ ಒಂದು ಒಳ್ಳೆ ಟೂಲ್ಸ್ ಯೂಸ್ ಮಾಡ್ಬೋದು. ಹಾಗಾಗಿ ಕಂಪ್ಯಾರಿಸನ್ನ ಈಸಿ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಫಾರ್ಮುಲೇಷನ್ ಆ್ಯಂಡ್ ಟೆಸ್ಟಿಂಗ್ ಹೈಪೋಥಿಸಿಸ್. These things will be helpful for research, hypothesis, testing hypothesis, formulation. Very much useful in research area. It helps in forecasting of future trends and tendencies. ಸೊ ಮುಂದೆ ಆಗೋಂಥ ಟ್ರೆಂಡ್ ಏನು, ಮುಂದೆ ಏನು ಟ್ರೆಂಡ್ ಇರುತ್ತೆ, ಯಾವ ಥರ ಇರುತ್ತೆ, ಹೇಗೆ ಚೇಂಜ್ ಆಗುತ್ತೆ ಟ್ರೆಂಡ್ ಅನ್ನೋದನ್ನು ನಾವು ಫೋರ್ಕಾಸ್ಟ್ ಮಾಡ್ಬೋದು. ದಿಸ್ ಯು ಆಲ್ಸೋ ಲರ್ನ್ ಇನ್ ಇಂಡೆಕ್ಸ್ ನಂಬರ್ ಅಂತ ನೀವು ಇಲ್ಲೇ ನೆಕ್ಸ್ಟ್ ಚಾಪ್ಟರ್ಸ್ಗಳಲ್ಲೇ ಓದ್ತೀರ. ಇಟ್ ಸ್ಟಡೀಸ್ ರಿಲೇಷನ್ಶಿಪ್, ಇದಕ್ಕೂ ಅದಕ್ಕೂ ಏನು ರಿಲೇಷನ್ನು ಅನ್ನೋದನ್ನು ನಾವು ಕಲಿಬೋದು ಸ್ಟ್ಯಾಟಿಸ್ಟಿಕ್ಸಲ್ಲಿ. ಇಟ್ ಹೆಲ್ಪ್ಸ್ ದ ಗೌರ್ಮೆಂಟ್ಗೆ ಎನ್ ನಂಬರ್ ಆಫ್ ವೇಸ್ ಇಟ್ ಹೆಲ್ಪ್ಸ್. ಒಂದು ಡಿಸಿಪ್ಲಿನ್ ಮೆಥಡ್ ಇರ್ಬೋದು, ಯಾವುದು ಕ್ರೈಮ್ ಹೆಂಗಾಗ್ತಿದೆ ಅನ್ನೋದು ನೋಡ್ಬೋದು, ಅಥವಾ ಯು ಕ್ಯಾನ್ ಸಿ ವಾಟ್ ಆರ್ ದ ಆ್ಯಕ್ಟ್ಸ್, ಎಷ್ಟು ಜನ ಅದನ್ನು ಫಾಲೋ ಮಾಡ್ತಿದ್ದಾರೆ, ಎಷ್ಟು ಜನ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ, ಯಾರ್ಯಾರು ಅವಾಯ್ಡ್ ಮಾಡ್ತಾ ಇದ್ದಾರೆ, ಎಲ್ಲನೂ ನಾವು ನೋಡ್ಬೋದು ಈ ಪರ್ಟಿಕ್ಯುಲರ್ ಸ್ಟ್ಯಾಟಿಸ್ಟಿಕ್ಸಿಂದ. ದ್ಯಾಟ್ ಹೆಲ್ಪ್ಸ್ ಗೌರ್ಮೆಂಟ್ಗೆ ಈಸಿಯಾಗಿ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಓಕೆ, ನಾವು ದ ವ್ಯಾಕ್ಸಿನೇಷನ್ ಈಸ್ ಹ್ಯಾಪನಿಂಗ್. ಎಷ್ಟೆಷ್ಟು ಜನ ನಮ್ಮ ಕರ್ನಾಟಕದಲ್ಲಿ 6-7 ಕೋಟಿ ಜನ ಇದ್ದಾರೆ, ಎಷ್ಟು ಜನ ವ್ಯಾಕ್ಸಿನೇಷನ್ ಹಾಕ್ಕೊಂಡಿದ್ದಾರೆ, ಎಲ್ಲ ಇನ್ಫಾರ್ಮೇಷನ್ ಗೌರ್ಮೆಂಟ್ ಸಿಕ್ಕಿದಾಗ ನಮ್ಮ ಗೌರ್ಮೆಂಟು ಎಷ್ಟು ಪರ್ಸೆಂಟ್ ವ್ಯಾಕ್ಸಿನೇಷನ್ ಕೊಟ್ಟಿದೆ ಅಂತ ಈಸಿಯಾಗಿ ಗೊತ್ತಾಗ್ತದೆ. ಸೊ ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ಅಥವಾ ಎಲ್ಲಿ ನಾವು ಚೆನ್ನಾಗಿದ್ದೀವಿ, ವೇರ್ ವಿ ಆರ್ ಗುಡ್ ಇನ್, ವೇರ್ ವಿ ಹ್ಯಾವ್ ಟು ಇಂಪ್ರೂವ್, ಅದನ್ನೆಲ್ಲ ಗೌರ್ಮೆಂಟ್ ಏನು ಮಾಡುತ್ತೆ, ಈ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ತಗೋತಾ ಇರುತ್ತೆ. ಸೊ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಬ್ಯೂರೋ ಅಂತಿರುತ್ತೆ, ಇದರ ಎನ್ ನಂಬರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಅವೈಲಬಲ್. ಓಕೆ, ಲೆಟ್ ಅಸ್ ಸಿ ದ ಲಿಮಿಟೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸಲ್ಲಿ ಒಂದಷ್ಟು ಲಿಮಿಟೇಷನ್ಸ್ ಇದೆ. ಏನಪ್ಪ ಲಿಮಿಟೇಷನ್ಸ್ ಅಂದರೆ, ಒಂದಷ್ಟು ಲ್ಯಾಕುನಾಸ್ ಅಥವಾ ಒಂದೇನೋ ಒಂದು ವಿ ಕ್ಯಾನ್ ಸೇ ಡ್ರಾಬ್ಯಾಕ್ಸ್, ಒಂದು ನಮ್ಮ ಕನ್ಕ್ಲೂಷನ್ ಬರಲಿಕ್ಕೆ ಪ್ರಾಬ್ಲಮ್ ಕೊಡೋ ಅಂಥದ್ದು, ಎರರ್ಸ್ ಆಗೋ ಅಂಥದ್ದು. ಸೊ ಏನೇನಪ್ಪ ಎರರ್ಸ್ ಆಗ್ಬೋದು, ಏನೇನದು ಲಿಮಿಟೇಷನ್ಸ್ ಅಂತಂದರೆ, ಇಟ್ ಡಸ್ ನಾಟ್ ಡೀಲ್ ವಿತ್ ಇಂಡಿವಿಜುವಲ್ ಥಿಂಗ್. ಇಂಡಿವಿಜುವಲ್ ಅಂದರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ದ ಇಂಡಿವಿಜುವಲ್ ವೇಟ್ 60 ಕಿಲೋ ಇದೆ ಅಂತಂದರೆ ದಟ್ ಡಸಂಟ್ ಗಿವ್ ದ ಸ್ಟ್ಯಾಟಿಸ್ಟಿಕ್ಸ್, ದಟ್ಸ್ ದ ಫ್ಯಾಕ್ಟ್ ಅಷ್ಟೇ, ಆಯಿತಾ. ಅದೇ 10 ಜನದ್ದು KGs ಎಷ್ಟಿದೆ ತಗೊಂಡು ಅದನ್ನು ಟೋಟಲ್ ಮಾಡಿ ಡಿವೈಡೆಡ್ ಬೈ 10 ಮಾಡಿದಾಗ ನಮಗೇನು ಅಗ್ರಿಗೇಟ್ ಬರುತ್ತೆ, ಆವ್ರೇಜ್ ವೇಟ್ ಬರುತ್ತೆ, ದಟ್ ಈಸ್ ಅ ಸ್ಟ್ಯಾಟಿಸ್ಟಿಕ್ಸ್. That is not individual. This is statistics of 10. Here statistics with dealing with individual is not possible. This is one limitation. Okay, next one is qualitative aspects ignored. Qualitative, this is not quantitative, this is qualitative aspects ignored. ಕ್ವಾಲಿಟೀಸ್ ಅಂತಂದ್ರೇನು, ಇಂಟೆಲಿಜೆನ್ಸ್ ಇರ್ಬೋದು, ಬ್ಯೂಟಿ ಇರ್ಬೋದು, ಹಾನೆಸ್ಟಿ ಇರ್ಬೋದು ಅಲ್ವಾ. ಆ್ಯಂಡ್ ದೆನ್ ಯಾವುದು IQ ಲೆವೆಲ್ಸ್ ಅಂತ ಏನು ಇದು ಮಾಡ್ತಾಯಿದ್ವಿ, ಅದನ್ನು ನ್ಯೂಮರಿಕಲ್ ಕೊಡ್ತಾಯಿದ್ವಿ. ಬಟ್ ಇಂಟೆಲಿಜೆನ್ಸ್ ಅಂತ ಹೇಳಬೇಕಾದ್ರೆ ಎಷ್ಟು ಇಂಟೆಲಿಜೆಂಟ್ ಅಂತ ಹೇಳೋಕ್ಕಾಗಲ್ಲ ನಾವು. ಬ್ಯೂಟಿಫುಲ್ ಅಂತಂದರೆ ಎಷ್ಟು ಬ್ಯೂಟಿಫುಲ್ ಅಂತ ಹೇಳೋಕ್ಕಾಗಲ್ಲ. ಹಾನೆಸ್ಟ್ ಅಂದರೆ ಎಷ್ಟು ನಂಬರ್ ಹಾನೆಸ್ಟ್ ಎಲ್ಲಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ದೇರ್ ದ ಸ್ಟ್ಯಾಟಿಸ್ಟಿಕ್ಸ್ ಸ್ವಲ್ಪ ಹಿಂದೆ ಬೀಳುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಕ್ಯಾನ್ ಬಿ ಮಿಸ್ಯೂಸ್ ಮಾಡ್ಬೋದು. ಯಾರು ರಾಂಗ್ ಇನ್ಫಾರ್ಮೇಷನ್ ಕೊಡ್ಬೋದು ಒಬ್ಬ, ಅಥವಾ ಯಾರೋ ಬೇರೆಯವ್ರಿಗೆ ಹೇಳಿ ಇನ್ಫಾರ್ಮೇಷನ್ ರಾಂಗ್ ಕೊಡ್ಬೋದು. ಅವಾಗೇನಾಗುತ್ತೆ, ನಮ್ಮ ನಂಬರ್ಸು ವೇರಿ ಆಗುತ್ತೆ, ದ ರಿಸಲ್ಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ದಟ್ ಮಿಸ್ಲೀಡಿಂಗ್ ರಿಸಲ್ಟ್ಸ್. ಅಲ್ಲಿ ನಾವೇನಕ್ಕೆ ಫ್ಯಾಕ್ಟ್ಸ್ ಎಷ್ಟೇ ಸರಿಯಾಗಿ ಸ್ಟ್ಯಾಟಿಸ್ಟಿಕಲ್ ಟೂಲ್ನ ನಾವು ಯೂಸ್ ಮಾಡಿದ್ರೂ ರಿಸಲ್ಟ್ ರಾಂಗಾ. ಸೊ ಇಫ್ ಇಟ್ ಈಸ್ ಮಿಸ್ಯೂಡ್, ದ ಹೋಲ್ ರಿಸಲ್ಟ್ ಈಸ್ ರಾಂಗ್. ಅದೊಂದು ಲಿಮಿಟೇಷನ್ ಆಗ್ಬೋದು. ಸ್ಟ್ಯಾಟಿಸ್ಟಿಕ್ಸ್ ಲಾ ಆರ್ ಟ್ರೂ ಓನ್ಲಿ ಆನ್ ಎನ್ ಆ್ಯಾವ್ರೇಜ್. ಯೂಶ್ವಲಾಗಿ ನಾವು ಆ್ಯಾವ್ರೇಜ್ ಏನು ತೊಗೋತೀವಿ ಅದೊಂದೇ ಸರಿ ಅಂತ ಹೇಳ್ತಾರೆ. ದೇರ್ ಆರ್ ಎನ್ ನಂಬರ್ ಆಫ್ ಸ್ಟ್ಯಾಟಿಸ್ಟಿಕಲ್ ರೂಲ್ಸ್ ಆ್ಯಂಡ್ ಟೂಲ್ಸ್ ವಿಚ್ ಆರ್ ಯೂಸ್ಡ್, ಬಟ್ ನಾವೇನು ಹೇಳ್ತೀವಿ, ಆ್ಯಾವ್ರೇಜ್ ಒಂದೇ ಸರಿ ಇದೆ ಅಂತ ಹೇಳ್ತೀವಿ. ಅದರ್ ಥಿಂಗ್ಸ್ ಆರ್ ಸಬ್ಜೆಕ್ಟ್ ಟು ಎರರ್ಸ್. ಬೇರೆದೆಲ್ಲ ಒಂದು ಎರರ್ ಆಗ್ಬೋದು. ದೇರ್ ಮೈಟ್ ಬಿ ಸಮ್ ಪರ್ಸೆಂಟೇಜ್ ಏನು ನಾವು ಬಫರ್ ಇಟ್ಕೋಬೇಕಾಗುತ್ತೆ. ಓಕೆ, ಇಷ್ಟು ಪರ್ಸೆಂಟೇಜ್ ಮಾತ್ರ ಆ್ಯಕ್ಯುರೇಸಿ, 90% ಆ್ಯಕ್ಯುರೇಸಿ, 75% ಆ್ಯಕ್ಯುರೇಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು 100% ಆ್ಯಕ್ಯುರೇಸಿ ಆ್ಯಾವ್ರೇಜ್ ಮಾತ್ರ ಹೇಳಬೇಕಾಗುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಲಿಮಿಟೇಷನ್.
Statistics is only a means, is a statistics only one of the method, means andre method of studying a problem like culture, region, etc. Statistic simplifies complicated data. Before using the data, the background of the data may be studied. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ದ ಸ್ಟ್ಯಾಟಿಸ್ಟಿಕ್ಸು ಇಟ್ಸ್ ಜಸ್ಟ್ ಟೂಲಾಗಿ ಯೂಸ್ ಮಾಡ್ತೀವಿ ಹೊರತು ಅದನ್ನು ಮೇಯ್ನಾಗಿ ಯೂಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮೇ ಬಿ ಪ್ರಾಬ್ಲಮ್ಸ್, ಕಲ್ಚರ್, ರಿಲಿಜನ್ ಆ ಥರ ಇದ್ದಾಗ, ಕ್ವಾಲಿಟೇಟಿವ್ ಇದ್ದಾಗ ಇದನ್ನು ಯೂಸ್ ಮಾಡೋಕ್ಕಾಗ್ತಾಯಿಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಡಸ್ ನಾಟ್ ರಿವೀಲ್ ಎಂಟೈರ್ ಸ್ಟೋರಿ ಬಿಕಾಸ್ ಇಟ್ ಜಸ್ಟ್ ಗೀವ್ಸ್ ದ ಜಿಸ್ಟ್ ಆಫ್ ಇಟ್. ಇವಾಗ 1000 ಲ್ಯಾಕ್ಸ್ ಟುಗೆದರ್ ನಂಬರ್ಸ್ ಇದ್ದಾಗ ಅದರದ್ದು ಜಸ್ಟ್ ಒಂದು ತುಣುಕು ಮಾತ್ರ ಕೊಡುತ್ತೆ ಹೊರತು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಇನ್ಫಾರ್ಮೇಷನ್ನು ಕೊಡೋಲ್ಲ. ದ್ಯಾಟ್ ಈಸ್ ಆಲ್ಸೋ ಒನ್ ಪ್ರಾಬ್ಲಮ್. ನೆಕ್ಸ್ಟ್ ವಿಲ್ ಸಿ ದ ಡಿಸ್ಟ್ರಸ್ಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಡಿಸ್ಟ್ರಸ್ಟ್ ಅಂದರೆ, ಟ್ರಸ್ಟ್ ಅಂದ್ರೇನು? ನಂಬಿಕೆ. ಡಿಸ್ಟ್ರಸ್ಟಲ್ಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಂಬಿಕೆ ಹೊರಟೋಗಿರೋದು ಅಂತ. ಯಾಕೆ ಡಿಸ್ಟ್ರಸ್ಟ್ ಹಾನೆಸ್ಟ್ ಆಗುತ್ತೆ ಅಥವಾ ಡಿಸ್ಟ್ರಸ್ಟ್ ಆಗುತ್ತೆ? ಯಾಕೆ ಹಂಗಾಗುತ್ತೆ ಅಂತಂದರೆ, ಆ್ಯಸ್ ವಿ ಹ್ಯಾವ್ ಲಿಮಿಟೇಷನ್ಸ್, ಆ ಲಿಮಿಟೇಷನ್ಸ್ ಏನಿದೆ ಆ ಲಿಮಿಟೇಷನ್ಸಿಂದ ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ದ ಪೀಪಲ್ ಹ್ಯಾವ್ ವಿತ್ ಅನ್ ಇಂಪ್ರಾಪರ್ ಸ್ಟ್ಯಾಟಿಸ್ಟಿಕಲ್ ನಾಲೆಡ್ಜ್, ದೇ ಹ್ಯಾವ್ ಅ distrust in statistics.